ಬರೆದಿದ್ದಾರೆ. ದೇಶಭಕ್ತಿ ಗೀತೆಯನ್ನು ನಾವು ಯಾವ ಉದ್ದೇಶವನ್ನು ಸಾಧಿಸ್ತೀವಿ ಅಂತ ನೋಡುವುದಾದರೆ, ದೇಶಭಕ್ತಿ ಗೀತೆಗಳು ಕೇವಲ ಸಂಗೀತವಲ್ಲ, ಅವು ನಮ್ಮ ಹೃದಯದಲ್ಲಿ ರಾಷ್ಟ್ರ ಪ್ರೇಮದ ಜ್ಯೋತಿಯನ್ನ ಬೆಳಗಿಸುವ ದಿವ್ಯ ಸಂದೇಶಗಳಾಯಿತು. ಪ್ರತಿಯೊಂದು ಗೀತೆಯು ನಮ್ಮ ದೇಶದ ಇತಿಹಾಸ, ವೀರರ ತ್ಯಾಗ ಮತ್ತು ನಮ್ಮ ಕರ್ತವ್ಯವನ್ನು ನೆನಪಿಸುತ್ತವೆ. ಬಾಲ್ಯದಲ್ಲಿ ದೇಶಭಕ್ತಿ ಗೀತೆಯನ್ನು ಕಲಿಸುವುದರಿಂದ ಮಕ್ಕಳು ಉತ್ತಮ ಪ್ರಜೆಗಳಾಗಿ ದೇಶದ ಅಭಿವೃದ್ಧಿಗೆ ತಮ್ಮ ಕೊಡುಗೆಯನ್ನ ನೀಡುವ ನಾಗರಿಕರಾಗಿ ಬೆಳೆಯುತ್ತಾರೆ. ರಾಷ್ಟ್ರಭಕ್ತಿಯ ಬೀಜವನ್ನ ಮನದಲ್ಲಿ ಬಿತ್ತುವ ಶಕ್ತಿಯೇ ದೇಶಭಕ್ತಿ ಗೀತೆಗಳಾಗಿವೆ. ದೇಶದ ಭಕ್ತಿ ಹರಡುವ ಕೃತಿಗಳು ದೇಶದ ಸೇವೆಗೆ ಸದಾ ಸಿದ್ಧರಾಗಿರುವ ಹೃದಯಗಳನ್ನು ರೂಪಿಸುತ್ತವೆ. ರಾಷ್ಟ್ರೀಯ ಚಳವಳಿ ಅನ್ನುವಂತಹ ಒಂದು ಭಾಗವನ್ನು ನಾವು ಸ್ಪರ್ಧೆಯಲ್ಲಿ ಕೊಟ್ಟಿದ್ದೀವಿ. ರಾಷ್ಟ್ರೀಯ ಚಳವಳಿಗಳು ಕೇವಲ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟಗಳಲ್ಲ, ಅವು ದೇಶದ ಪ್ರೀತಿ, ತ್ಯಾಗ, ಧೈರ್ಯ ಮತ್ತು ಏಕತೆಯ ಸಂಕೇತಗಳಾಗಿವೆ. ಇಂತಹ ಚಳವಳಿಗಳ ಮುಖಾಂತರ ಇತಿಹಾಸವನ್ನು ಮಕ್ಕಳಿಗೆ ಮತ್ತು ಯುವಕರಿಗೆ ಪರಿಚಯಿಸುವುದರಿಂದ ಅವರ ದೇಶಾಭಿಮಾನ ಸ್ವಾಭಿಮಾನವಾಗಿ ಬೆಳೆಯುತ್ತದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಲಕ್ಷಾಂತರ ಜನರು ತಮ್ಮ ಸುಖ, ದುಃಖ, ಸಂಪತ್ತು, ಪ್ರಾಣವನ್ನ ಅರ್ಪಿಸಿದ್ದಾರೆ. ಅವರ ತ್ಯಾಗದ ಕಥೆಗಳು ಇಂದಿಗೂ ಪ್ರತಿಯೊಬ್ಬ ಭಾರತೀಯರಲ್ಲಿ ಮನ ಮಾಡಿವೆ. ರಾಷ್ಟ್ರ ಪ್ರೇಮದ ಜ್ಯೋತಿಯನ್ನು ಬೆಳಗಿಸುತ್ತವೆ. ರಾಷ್ಟ್ರೀಯ ಚಳವಳಿಗಳ ಕುರಿತು ಭಾಷಣ, ಪ್ರಬಂಧ, ದೇಶಭಕ್ತಿ ಗೀತೆಗಳನ್ನು ಆಯೋಜಿಸುವುದರಿಂದ ವಿದ್ಯಾರ್ಥಿಗಳು ದೇಶದ ಇತಿಹಾಸವನ್ನು ಅರಿತು ಉತ್ತಮ ಪ್ರಜೆಗಳಾಗಿ ಬೆಳೆಯುತ್ತಾರೆ. ರಾಷ್ಟ್ರೀಯ ಚಳವಳಿಗಳು ನಮಗೆ ಸ್ವಾತಂತ್ರ್ಯವನ್ನು ಮಾತ್ರ ನೀಡಲಿಲ್ಲ, ದೇಶಕ್ಕಾಗಿ ಬದುಕುವ, ದೇಶಕ್ಕಾಗಿ ಸೇವೆ ಮಾಡುವ ವೀರ ತ್ಯಾಗ ಸ್ಮರಿಸಿ ಜೀವನದಲ್ಲಿ ನಿಜವಾದ ದೇಶಾಭಿಮಾನವನ್ನು ಬೆಳೆಸಲಿಕ್ಕೆ ಈ ಚಳವಳಿಗಳು ಸಹಕಾರಿಯಾಗಿವೆ. ರಾಷ್ಟ್ರೀಯ ಚಳವಳಿಗಳ ಇತಿಹಾಸ ತಿಳಿದ ಹೃದಯದಲ್ಲಿ ದೇಶಾಭಿಮಾನದ ದೀಪ ಸದಾ ಪ್ರಜ್ವಲಿಸುತ್ತದೆ. ಚಿತ್ರಕಲೆ ಸ್ಪರ್ಧೆಯನ್ನ ಏರ್ಪಡಿಸಿದ್ವಿ. ಅದರ ಉದ್ದೇಶವನ್ನು ನೋಡುವುದಾದರೆ, ಚಿತ್ರಕಲೆ ಮಕ್ಕಳ ಮನಸ್ಸಿನ ಭಾವನೆಗಳನ್ನು ಬಣ್ಣಗಳ ರೂಪದಲ್ಲಿ ವ್ಯಕ್ತಪಡಿಸುವ ಸುಂದರ ಮಾಧ್ಯಮವಾಗಿದೆ. ರಾಷ್ಟ್ರಧ್ವಜ, ಭಾರತದ ನಕ್ಷೆ, ಸ್ವಾತಂತ್ರ್ಯ ಹೋರಾಟಗಾರರು, ಸೈನಿಕರು, ಐತಿಹಾಸಿಕ ಸ್ಮಾರಕಗಳು, ಪ್ರಕೃತಿ ಸೌಂದರ್ಯ ಮತ್ತು ರಾಷ್ಟ್ರೀಯ ಏಕತೆಯನ್ನ ಚಿತ್ರಿಸುವ ಮೂಲಕ ಮಕ್ಕಳಲ್ಲಿ ದೇಶದ ಬಗ್ಗೆ ಪ್ರೀತಿ ಮತ್ತು ಗೌರವವನ್ನು ಬೆಳೆಸುತ್ತವೆ. ಒಂದು ಚಿತ್ರ ಸಾವಿರ ಮಾತುಗಳನ್ನು ಹೇಳುತ್ತದೆ. ಇಂಚನ ಬಣ್ಣಗಳಲ್ಲಿ ಅರಳುವ ಭಾರತ ಮಕ್ಕಳ ಹೃದಯದಲ್ಲಿ ಬೆಳೆಯುವ ದೇಶಾಭಿಮಾನದ ಪ್ರತಿಬಿಂಬವಾಗಿದೆ. ಈ ಎಲ್ಲ ಗುರಿ ಉದ್ದೇಶಗಳನ್ನು ಇಟ್ಟುಕೊಂಡು ನಾವು 15ನೇ ಸ್ವಾತಂತ್ರ್ಯ ಗಣೋತ್ಸವದ ಅಂಗವಾಗಿ ಮಕ್ಕಳಿಗೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ. ಸ್ಪರ್ಧೆಗಳು ಯಾವ ಹೇಗೆ ನಡೀತವೆ ಅನ್ನೋದ್ರ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರ ವರದಿಯನ್ನ ಮಂಡನೆ ಮಾಡಿದ್ದಾರೆ. ನಮಸ್ಕಾರ. ನಮ್ಮ ಪತ್ರಕರ್ತ ಬಾಂಧವರಿಗೆ ಸ್ವಾಗತ ಕೋರುತ್ತೇನೆ. ಮಾನ್ಯರೇ, ಭಾರತೀಯ ಮಾನವ ಹಕ್ಕುಗಳ ಮಂಡಳಿ ಯಾದಗಿರಿ ಜಿಲ್ಲೆ ಪರಿಶಿಷ್ಟ ವತಿಯಿಂದ ಪ್ರಸ್ತುತ 2026 ಸಾಲಿನ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಆಗಸ್ಟ್ 15ರಂದು ರಕ್ತದಾನ, ಉಚಿತ ಆರೋಗ್ಯ ಶಿಬಿರ, ಕಲಾ ಪ್ರದರ್ಶನ ಹಮ್ಮಿಕೊಳ್ಳಲಾಗುತ್ತಿದೆ. ಅಂದು ಮಧ್ಯಾಹ್ನ 2 ಗಂಟೆಯಲ್ಲಿ ಗಾರ್ಡನ್ ಎದುರಿನ ಈಡನ್ ಗಾರ್ಡನ್ ಸಭಾಂಗಣದಲ್ಲಿ ಕಾರ್ಯಕ್ರಮಗಳು ನಡೆಯಲಿವೆ. ಶಾಸಕರಾದ ಚನ್ನಬೆಟ್ಟಿ ಪಾಟೀಲ್ ಹುಲ್ಲೂರು ಉದ್ಘಾಟನೆ ನೆರವೇರಿಸುತ್ತಾರೆ. ಮುಖ್ಯ ಅತಿಥಿಗಳಿಯಾಗಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಕಾನೂನು ಕಾರ್ಯದರ್ಶಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ SP, ವಿವಿಧ ಪಕ್ಷ ಮುಖಂಡರು, ಗಣ್ಯರು, ಮಾನ್ಯರು ಆಗಮಿಸಿದರು. ಕಾರ್ಯಕ್ರಮದ ನಂತರ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಈಡನ್ ಗಾರ್ಡನ್ ಪಕ್ಕದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ದಯೋಗದಲ್ಲಿ ಆಸ್ಪತ್ರೆ ಆವರಣದಲ್ಲೇ ನಡೆಯಲಿದೆ. ರೋಗ ಪರೀಕ್ಷಣೆ ಹಾಗೂ ಉಚಿತವಾಗಿ ಔಷಧಿ ವಿತರಣೆಯು ನಡೆಯಲಿದೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧೆ. ಸ್ವತಂತ್ರೋತ್ಸವ ಅಂಗವಾಗಿ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳು ದಿನಾಂಕ 8ರಂದು ಜೂನಿಯರ್ ಕಾಲೇಜು ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಆಸಕ್ತರು ಹೆಸರು ನೋಂದಾಯಿಸಿಕೊಳ್ಳಬಹುದಾಗಿದೆ. ವಿದ್ಯಾರ್ಥಿಗಳಿಗೆ ಆಶು ಭಾಷಣ, ಪ್ರಬಂಧ ಸ್ಪರ್ಧೆ, ಚಿತ್ರಕಲೆ, ರಸಪ್ರಶ್ನೆ, ಗಾಯನ ಸ್ಪರ್ಧೆ, ನೃತ್ಯ ಸ್ಪರ್ಧೆ ಆಯೋಜಿಸಲಾಗಿದೆ. ವಿಶೇಷವಾಗಿ ಸ್ವತಂತ್ರೋತ್ಸವ ಹಾಗೂ ದೇಶಭಕ್ತಿಗೆ ಸಂಬಂಧಿಸಿದ ವಿಷಯಗಳನ್ನು ಪ್ರಸ್ತುತಪಡಿಸಬೇಕು. ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತ ವಿದ್ಯಾರ್ಥಿಗಳು ಹಾಗೂ ತಂಡಗಳಿಗೆ ಸೂಕ್ತ ಬಹುಮಾನ ಹಾಗೂ ಪದಕವನ್ನು ಆಗಸ್ಟ್ 15ರ ಕಾರ್ಯಕ್ರಮದಲ್ಲಿ ನೀಡಿ ಗೌರವಿಸಲಾಗುವುದು. ಸ್ಪರ್ಧೆಗಳು 5ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಹಾಗೂ 8ರಿಂದ 10ನೇ ತರಗತಿ ಹಾಗೂ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದೆ. ಪ್ರತಿ ಶಾಲೆ ಕಾಲೇಜಿಗೆ
ಇಂದಿನಿಂದ ವೈಯಕ್ತಿಕ ಸ್ಪರ್ಧೆಗೂ 2 ವಿದ್ಯಾರ್ಥಿಗಳಿಗೆ ಮತ್ತು 6-8 ವಿದ್ಯಾರ್ಥಿಗಳು ತಂಡದಲ್ಲಿ ಭಾಗವಹಿಸಬಹುದಾಗಿರುತ್ತದೆ. ವಿಜೇತ ತಂಡಗಳಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನ ನೀಡಲಾಗುವುದು. ಅದರಿಂದ ಯಾದಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಕನ್ನಡ, ಆಂಗ್ಲ ಹಾಗೂ ಉರ್ದು ಮಾಧ್ಯಮ ಸರ್ಕಾರಿ ಅನುದಾನ ರಹಿತ ಶಾಲೆಗಳು, ಮುಖ್ಯ ಗುರುಗಳಿಗೆ ದಿನಾಂಕ 8ರಂದು ಆಯೋಜಿಸಿರುವ ಸ್ಪರ್ಧೆಯಲ್ಲಿ ತಮ್ಮ ವಿದ್ಯಾರ್ಥಿಗಳೊಂದಿಗೆ ಭಾಗವಹಿಸಲು ಕೋರಲಾಗಿದೆ. ಆಯೋಜಿಸುತ್ತಿರುವ ಕುರಿತು ಸ್ಪರ್ಧೆ ಬಗ್ಗೆ ಹೆಚ್ಚಿನ ವಿವರಗಳಿಗೆ ಸೋಹೆಲ್ ಅವರ ನಂಬರ್ 9901535612 ಅವರಿಗೆ ಸಂಪರ್ಕಿಸಬಹುದು. ನಾನು ಜಿಟಿ ಹಾಸ್ಪಿಟಲ್ ಇಂದ ಮಾತಾಡ್ತಿದ್ದೀನಿ. ಡಾಕ್ಟರ್ ವಾಣಿಜ್ಯ ಪಾಟೀಲ್ ಅಂತ. ನಾವು ಈ ಹ್ಯೂಮನ್ ರೈಟ್ಸ್ ಇವ್ರ ಕಡೆಯಿಂದ ಅವ್ರ ಕೊಲಾಬ್ರೇಷನ್ ಇಂದ ಫೌಂಡೇಶನ್ ಇಂದ 15ನೇ ಆಗಸ್ಟ್ 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಉಚಿತವಾಗಿ ವೈದ್ಯಕೀಯ ಸಲಹೆ ಮತ್ತು ಉಚಿತವಾಗಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಫ್ರೀ ಔಷಧಿ ಕೂಡ ಕೊಡುತ್ತಾರೆ. ಅದರ ಜೊತೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಜನಸಾಮಾನ್ಯರು ಬಂದು ತೋರಿಸ್ಬೇಕಾಗಿ. ಇಲ್ಲಿ ನಮ್ಮ ಹತ್ರ ಪ್ರಸೂತಿ ಮತ್ತು ಸ್ತ್ರೀರೋಗ, ಮಕ್ಕಳ ಸಾಮಾನ್ಯ ವೈದ್ಯಕೀಯ, ದಂತ ರೋಗ ಮತ್ತು ಮೂಳೆ ಮತ್ತು ಸ್ಥಿರರೋಗ ಎಲ್ಲಾ ವೈದ್ಯಕೀಯ ಸ್ಪೆಷಲಿಟಿಗಳಿದ್ದಾವೆ. ಬ್ಲಡ್ ಡೊನೇಷನ್ ಮಾಡೋದಿದ್ರು ಮಾಡ್ಬೋದು. ಯಾರಿಗಾದ್ರೂ ರಕ್ತ ಬೇಕಿದ್ರೆ ಅವರಿಗೂ ಕೂಡ ರಕ್ತ ಅರೇಂಜ್ ಮಾಡ್ಕೊಡ್ತೀವಿ. ಮತ್ತೆ ಶುಗರ್ ಟೆಸ್ಟ್ ಮಾಡ್ತೀವಿ, BP ಚೆಕಪ್ ಮಾಡ್ತೀವಿ. ಅದ್ರ ಜೊತೆ ಮಕ್ಕಳ ಸ್ತ್ರೀರೋಗ ಸ್ಪೆಷಲಿಸ್ಟ್ ಇದ್ದಾರೆ ನಮ್ಮ ಹತ್ರ. ಇಲ್ಲಿವರೆಗೂ ನಾವು 6 ತಿಂಗಳಲ್ಲಿ 25ರಿಂದ 30 ಆಪರೇಷನ್ ಮಾಡಿದ್ದೀವಿ. ಅದ್ರ ಜೊತೆ ಲ್ಯಾಪ್ರೋಸ್ಕೋಪಿ ಆಪರೇಷನ್ ಕೂಡ ನಮ್ಮ ಹತ್ರ ಸಿಗುತ್ತೆ ನಿಮಗೆ. ಟ್ಯಾಬ್ಲೆಟ್ಸ್, ಯಾವುದೇ ರೀತಿಯ ಆರೋಗ್ಯ ಸಲಹೆ ಬೇಕಿದ್ರೆ ನಮ್ಮ ಹತ್ರ ನಿಮಗೆ ಉಚಿತವಾಗಿ ಸಿಗುತ್ತೆ. ಟೈಮಿಂಗ್ ಬಂದು ಮಧ್ಯಾಹ್ನ 2ರಿಂದ ಸಾಯಂಕಾಲ 6 ಗಂಟೆವರೆಗೂ 15ನೇ ತಾರೀಕು. ಇದರ ಬಗ್ಗೆ 15ನೇ ತಾರೀಕು ಬ್ಲಡ್ ಡೊನೇಷನ್ ಕ್ಯಾಂಪ್ಗಳಿದೆ. ದಯವಿಟ್ಟು ಸಹಕರಿಸಿ. ಯಾರಾದ್ರೂ ಬ್ಲಡ್